ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬರ್ತಿದ್ದಂಗೆ ಗಣೇಶನ ದರ್ಶನ ಮಾಡಿಸ್ತಾ ಇದ್ದೀನಿ. ಎಲ್ಲರೂ ಆಶೀರ್ವಾದ ತಗೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಸ್ವಲ್ಪ ಹೊರಗಡೆ ಹೋಗಿದ್ವಿ ಸಂಜೆ ಮೇಲೆ, ಹಂಗಾಗಿ ಅಲ್ಲಿ ಒಂದು ದೊಡ್ಡ ಗಣೇಶನ ಕೂರಿಸಿದ್ರು ಹೊರಗಡೆ. ಅಂದರೆ ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿ ಒಂದು ದೊಡ್ಡ ಗಣೇಶನ ಕೂರಿಸಿದ್ರು. ಅವತ್ತಿನ ಕೂರಿಸಿದ್ರು. ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಟೈಮ್ ಪಾಸ್ ಮಾಡಿ, ಅದಾದಮೇಲೆ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಾಗಿತ್ತು, ತೊಗೊಂಡು ಮನೆಗೆ ಬಂದ್ವಿ. ಬಂದಾದಮೇಲೆ ಸ್ವಲ್ಪ ಇನ್ನು ನೈಟ್ ಊಟಕ್ಕೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ನೆಲ್ಲರೆಕಾಯಿ ತೊಗೊಂಡು ಬಂದಿದ್ದೆ. ತುಂಬ ಫ್ರೆಶ್ಶಾಗಿ ಚೆನ್ನಾಗಿದ್ದು, ಹಂಗಾಗಿ ಸ್ವಲ್ಪ ಒಂದು ಅರ್ಧ kg ಅಷ್ಟು ತೊಗೊಂಬಂದಿದ್ದೆ. ಸಾಂಬಾರು ಮಾಡೋಣ, ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ತುಂಬ ದಿನ ಏನಲ್ಲ, ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಆಗಲೇ ಒಂದು 2 ವರ್ಷ 3 ವರ್ಷದ ಮೇಲೇ ಆಗಿತ್ತು ನೆಲ್ಲವರೆಕಾಯಿ ತಿಂದು. ಹಾಗಾಗಿ ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಅದ್ರ ಜೊತೆಗೆ ನೆನೆಸಿರೋ ಅಂಥ ಹೆಸ್ರು ಕಾಳು ಮತ್ತು ತೊಗರಿಬೇಳೆನ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಎರಡೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟೆ. ಅದಾದಮೇಲೆ ಮನೆಯಲ್ಲೇ ಸ್ವಲ್ಪ ಸಬ್ಬಕ್ಕಿ ಇದ್ದು, ಹಂಗಾಗಿ ಅದು ಕೂಡ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ. ಬೆಳಗ್ಗೆನೇ ನೀಟಾಗೆಲ್ಲ ತೊಳೆದು ನೆನೆಸಿಟ್ಟಿದ್ದೆ. ಸ್ವಲ್ಪ ನೆಂದಿತ್ತು ಅಷ್ಟೇ. ಹಂಗಾಗಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಕುಕ್ಕರಿಗೆ ಕೂಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅದು ವಿಷಲ್ ಕೂಗ್ಸೋಕ್ಕಿಂತ ಮುಂಚೆ ಸಕ್ಕರೆ ಏನು ಮಿಕ್ಸ್ ಮಾಡಬಾರ್ದು. ಹಂಗಾಗಿ ಸ್ವಲ್ಪ ನೀರನ್ನು ಮತ್ತು ಸಬ್ಬಕ್ಕಿನೂ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಬೇಕು. ಹಾಗಾಗಿ ಕೂಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಕಡೆ ಒಲೆಯಲ್ಲಿ ಸ್ಟವ್ಗೆ ಇಟ್ಟಿದ್ದೀನಿ ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಇದಕ್ಕೆ ಸಾಂಬಾರಿಗೆ ತೆಂಗಿನಕಾಯಿ ಹಾಕ್ಕೊಬೇಕು. ನನ್ನ ವ್ಲಾಗಲ್ಲಿ ಫಸ್ಟ್ ಟೈಮ್ ತೆಂಗಿನಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ತುಂಬ ರೇರು ತೆಂಗಿನಕಾಯಿ ಬಳಸೋದು, ಬಟ್ ಈ ಸಾಂಬಾರಿಗೆ ತೆಂಗಿನಕಾಯಿ ಬಳಸಿ ಮಾಡಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದು ತೆಂಗಿನಕಾಯಿ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೀನಿ. ಮನೆಗೆ ಸ್ವಲ್ಪ ಕಳ್ಸೋಕ್ಕಷ್ಟೇ ನಾವು ತೆಂಗಿನಕಾಯಿ ಯೂಸ್ ಮಾಡ್ಕೊಳ್ಳೋದು. ಅದು ಕಳ್ಸೋದನ್ನು ಜಾಸ್ತಿ ಯೂಸೇ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅದು ಫುಲ್ಲು ಕೊಬ್ಬರಿನೇ ಆಗ್ಬಿಟ್ಟಿರುತ್ತೆ ನಾನು ತೆಗಿಯೋ ಅಷ್ಟೊತ್ತಿಗೆ. ಹಂಗಾಗಿ ಹಂಗೆ ಕೊಬ್ಬರಿನಲ್ಲೇ ಏನಾದರೂ ಸ್ವೀಟ್ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಅದಾದಮೇಲೆ ನಮ್ಮ ಮನೆಯವರು ಕಾಯಿ ಹೊಡಿವೆ ಟೈಮಲ್ಲಿ ಏನೋ ಹೇಳ್ತಾಯಿದ್ರು, 2ನೇ ಅಂಗಡಿ ಇಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಡು, ನನಗೆ ಸಾಲಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ದೆ ಅವ್ರಿಗೆ. ಅವರು ನಗ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ನಮ್ಮ ಮನೇಲಿ ಕಾಯಿ ತುರಿಯೋಕ್ಕೆಲ್ಲ ನನ್ನ ಮನೆ ಯೂಸ್ ಮಾಡೋದಿಲ್ಲ. ಅದು ನಾನು ತೆಂಗಿನಕಾಯಿ ಬಳಸೋದಿಲ್ವಲ್ಲ, ಹಂಗಾಗಿ ನಾನು ತೊಗೊಂಡಿಲ್ಲ. ಅದಕ್ಕೆ ಕೊಬ್ಬರಿ ತುರಿಯೋ ಅದರಲ್ಲೇ ತುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಂಬಾರಿಗೆಲ್ಲನ ಇನ್ನು ರೆಡಿ ಮಾಡ್ಕೊಳ್ಳೋಣ, ಕುಕ್ಕರ್ ವಿಷಲ್ ಬರೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಅದು ಬರೋ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಹಚ್ಕೊಂಡು ಮತ್ತು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಕಾಯಿ ರೆಡಿ ಮಾಡಿಕೊಂಡು, ಅದಾದಮೇಲೆ ವಿಷಲ್ ಬಂದಮೇಲೆ ಲಿಡ್ ಓಪನ್ ಮಾಡಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಎತ್ಕೊಂಡಾದಮೇಲೆ ಇನ್ನು ಮಿಕ್ಕಿದ ಕಾಳುಗಳನ್ನೆಲ್ಲ ಸ್ವಲ್ಪ ಒಂದು ಇದಕ್ಕೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಬಸಿಯ ಪ್ಲೇಟ್ ಒಳಗೆ ಹಾಕ್ಬಿಟ್ಟು ಅಲ್ಲಿ ಎತ್ತಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ ನಾವು ಒಗ್ಗರಣೆ ಹಾಕೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎತ್ತಿಟ್ಟು, ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಯಿಸಿಟ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ನಾನೇನು ಸಾಂಬಾರಿಗೆ ಅಂತ ಕಾಳು ಎತ್ತಿಟ್ಕೊಂಡಿದ್ನೋ ಆ ಕಾಳನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾದಲ್ಲಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಮೆಣಸು ಈ ಮೂರನ್ನು ಸ್ವಲ್ಪ ಎಣ್ಣೆ ಹಾಕ್ತಲೇ ಹಂಗೆ ಹುರ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ತವಾಗೆಲ್ಲ ಅಂಟ್ಕೊಂಡು ಬೇಗ ಸೀದೋಗ್ಬಿಡುತ್ತೆ, ಬೇಗ ತೆಗಿಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಬಳಸಿಲ್ಲ, ಹಾಗೆ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ತವಾದಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿನ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಅದಕ್ಕೆ ಎಣ್ಣೆ ಬಿಟ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ. ಫುಲ್ಲು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ನನಗೆ ಇಲ್ಲ ಅಂತಂದರೆ ಒಂಥರ ಹಸಿ ಸ್ಮೆಲ್ ಬಂದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಕೆಲವೊಬ್ಬರು ಬೆಳ್ಳುಳ್ಳಿನ ಹಂಗೇನೂ ಹಾಕ್ತಾರೆ, ಹಸಿ ಬೆಳ್ಳುಳ್ಳಿನೂ ಹಾಕ್ತಾರೆ.
ಬಟ್ ನಾನು ಹುರಿದ್ಬಿಟ್ಟೆ ಹಾಕೋದು, ನನಗೆ ಅದು ಸ್ಮೆಲ್ ಇಷ್ಟ ಆಗೋದಿಲ್ಲ. ಹಂಗಾಗಿ ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ. ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಸಿ ಹಸಿಯಾಗಿ ಹಾಕಿದ್ರೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಾದಮೇಲೆ ಅದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ ಹಚ್ಚಿಟ್ಕೊಂಡಿದ್ನಲ್ಲ, ಆ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡೆ. ರುಬ್ಕೊಂಡಿದ್ದಾದಮೇಲೆ ನಾನು ಕಾಳಿನ ನೀರು ಏನು ಬಸ್ತಿ ಎತ್ತಿಟ್ಟಿದ್ನೋ ಅದೇ ಕಾಳಿನ ನೀರಿಗೆ ಸಾಂಬಾರಿಗೆ ಕೂಡಿಸ್ಕೊತಾ ಇದ್ದೀನಿ ನಾನು. ಕೂಡಿಸ್ಕೊಂಡಾದ್ಮೇಲೆ ಅದನ್ನ ನೀಟಾಗಿ ಸಾಂಬಾರು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಂತ ನೋಡಿಬಿಟ್ಟು ಇನ್ನು ಅದನ್ನು ಕುದಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ಕುದಿಸೋದಕ್ಕೆ ಇನ್ನು ಇಟ್ಟು ಇನ್ನು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಗಿಸ್ಕೊಂಡಿದ್ನಲ್ಲ, ಅದನ್ನು ಲಿಡ್ ಓಪನ್ ಮಾಡಿ ನೋಡಿದೆ, ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ಇನ್ನು ಪಾಯಸಕ್ಕೂ ಕೂಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಕಪ್ ಆಗೋವಷ್ಟು, ಅದಕ್ಕೆ ಎಷ್ಟು ಸ್ವೀಟ್ ಬೇಕೋ ನಮಗೆ ಅಷ್ಟು ಸಕ್ಕರೆ ಹಾಕ್ಕೊಂಡೆ. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಕಾಯಿಸಿ ಮತ್ತು ಸ್ವಲ್ಪ ತಣ್ಣಗಾಗಿರೋ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ಟು ಅದನ್ನು ಇನ್ನೊಂದು ಸೈಡಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಇದು ಮಾತ್ರ ಇತ್ತು, ದ್ರಾಕ್ಷಿ ಮಾತ್ರ ಇತ್ತು. ಹಾಗಾಗಿ ಅದನ್ನೇ ಹಾಕ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿ ಅದಾದಮೇಲೆ ಅದನ್ನು ಎತ್ತಿಟ್ಟು ಇನ್ನೊಂದು ಸೈಡು ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿತ್ತು. ಹಾಗಾಗಿ ಅದನ್ನು ಒಗ್ಗರಣೆ ಮಾಡಿ ಎತ್ತಿಟ್ಟಿದ್ದೀನಿ. ಅದು ಸ್ವಲ್ಪ ಒಗ್ಗರಣೆ ಮಾಡಿರೋದು ಸ್ಕಿಪ್ ಆಗಿದೆ, ಹಾಗಾಗಿ ಹಾಕಿಲ್ಲ ವಿಡಿಯೋನ. ಅದು ವಿಡಿಯೋ ರೆಕಾರ್ಡ್ ಆಗಿರೋದೇ ನಾನು ನೋಡ್ಕೊಂಡಿಲ್ಲ, ಹಂಗಾಗ್ಬಿಟ್ಟಿದೆ. ನಮ್ಮ ಪಾಪು ಕೆಮ್ತಾ ಇದ್ದಾನೆ, ಹುಷಾರಿಲ್ಲ ಅವನಿಗೆ, ಏನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತೆ ವಾಯ್ಸ್ ಓವರ್ ಕೊಡೋದಕ್ಕೆ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಹಂಗೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಇನ್ನು ಕಾಳಿಗೆಲ್ಲ ಒಗ್ಗರಣೆ ಹಾಕಿ ಎತ್ತಿಟ್ಟು ಸ್ವಲ್ಪ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಕಾಳೆಲ್ಲ ಒಗ್ಗರಣೆ ಹಾಕಾದಾದ್ಮೇಲೆ ಗ್ಯಾಸ್ ಸ್ಟವ್ ಇನ್ನೊಂದು ಸೈಡ್ ದೊಡ್ಡ ಒಲೆಗೆ ಮುದ್ದೆಗೆ ಇಟ್ಬಿಟ್ಟು ಅದು ಕಾದಾದ್ಮೇಲೆ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಕೂಡ ಮಾಡಿಕೊಂಡೆ. ಸ್ವಲ್ಪ ನನಗೆ ಮುದ್ದೆ ಮಾಡೋದೊಂದು 5 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ತೀನಿ, ಈಸಿ. ಮುಂಚೆ ಎಲ್ಲ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೆ, ಬಟ್ ಇವಾಗ ಹಂಗೆ ಸ್ಟವ್ ಮೇಲೆ ತಿರುಗೋದ್ರಿಂದ ನನಗೆ ಸ್ವಲ್ಪ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ತೀನಿ. ಒಂದು 5 ನಿಮಿಷಕ್ಕೆಲ್ಲ ಮುದ್ದೆನ ರೆಡಿ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಮುದ್ದೆ ಕೂಡ ಬೇಗ ಮಾಡಿಕೊಂಡು ಮುದ್ದೆ ತಿರುಗಿ ಇಟ್ಟಿದ್ದೆ. ಸ್ವಲ್ಪ ನಮ್ಮ ಮನೆಯವ್ರಿಗೆ ಮಾತ್ರ ಬೇಕಿತ್ತು, ಹಂಗಾಗಿ ಕಡಿಮೆನೇ ಮಾಡ್ಕೊಂಡಿದ್ದೆ ಮುದ್ದೆನ. ನಾನು ಸ್ವಲ್ಪ ಮುದ್ದೆ ಏನು ಬೇಡ, ನನಗೆ ರೈಸೇ ಸಾಕು ಅಂತ ಅಂದ್ಕೊಂಡೆ. ಬಟ್ ಊಟ ಮಾಡಬೇಕಾದ್ರೆ ಆ ಸಾಂಬಾರು ಟೇಸ್ಟ್ಗೆ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಲಾಸ್ಟಿಗೆ ಒಂದು ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಊಟಕ್ಕೆ ಹಾಕ್ಕೊಂಡು ನಾನು ಅದನ್ನೇ ತಿಂದೆ. ನಮ್ಮ ಮನೆಯವ್ರು ಸ್ವಲ್ಪ ಫಸ್ಟ್ ಮಾಡಿದ ಮುದ್ದೆನೇ ಅವ್ರು ತಿಂದ್ಕೊಂಡ್ರು. ಅದಾದಮೇಲೆ ಊಟಕ್ಕೆಲ್ಲ ಕೂತ್ಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಪಾಪಂಗೆ ಊಟ ತಿನ್ನಿಸಿ ಅವನ್ನ ನಿದ್ದೆ ಮಾಡಿಸಿ ಅದಾದಮೇಲೆ ಸ್ವಲ್ಪ ಮನೆಯೆಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸಬ್ಬಕ್ಕಿ ಪಾಯಸ ತಿಂದಿರಲಿಲ್ಲ ನಾನು, ಸುಮ್ಮನೆ ವಿಡಿಯೋಗೋಸ್ಕರ ಅಷ್ಟೇ ಹಾಕ್ಬಿಟ್ಟಿಟ್ಟಿದ್ದೆ. ಸ್ವಲ್ಪ ಮುದ್ದೆ ಎಲ್ಲ ತಿಂದಿದ್ನಲ್ಲ, ಹಂಗಾಗಿ ಇನ್ನು ಅಡುಗೆ ಮನೆ ಕೆಲಸ ಪೂರ್ತಿ ಏನಿದೆಯೋ ಮುಗಿಸ್ಬಿಟ್ಟು ಲಾಸ್ಟಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ. ಹಾಗಾಗಿ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಆದಮೇಲೆ ಲಾಸ್ಟಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನಾಗ್ಬಿಟ್ಟಿದ್ದೆ. ಇನ್ನು ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕ್ಲೀನ್ ಮಾಡಾದಮೇಲೆ ಇನ್ನು ಮನಿ ಪ್ಲ್ಯಾಂಟ್ದು ಸ್ವಲ್ಪ ನೀರೆಲ್ಲ ಚೇಂಜ್ ಮಾಡಬೇಕಿತ್ತು, ಹಂಗಾಗಿ ಅದು ಕೂಡ ಚೇಂಜ್ ಮಾಡಿ ಇನ್ನು ಊಟ ಎಲ್ಲ ಸ್ವಲ್ಪ ಹಂಗೆ ಮಿಕ್ಬಿಟ್ಟಿತ್ತು, ಹಂಗೆ ಎತ್ತಿಟ್ಟಿದ್ದೆ. ಇನ್ನೇನು ವೇಸ್ಟ್ ಅಂತೂ ಮಾಡೋಕ್ಕಾಗೋದಿಲ್ಲ, ಇನ್ನೇನು ಮಾಡೋದು ಅಂತ ಹಂಗೆ ಎತ್ತಿಟ್ಟಿದ್ದೆ. ಇನ್ನು ಕಾಳು ಕೂಡ ಅಷ್ಟೇ ಸ್ವಲ್ಪ ಇನ್ನೂ ನೆನೆಸೋವಿದ್ವಲ್ಲ, ಹಂಗಾಗಿ ನೆನೆಸ್ಬಿಟ್ಟು ಹಂಗೆ ಇಟ್ಟೆ. ಇನ್ನು ಪಾಯಸ ತಿಂದ್ಬಿಟ್ಟು ಅದಾದಮೇಲೆ ಮನಿ ಪ್ಲ್ಯಾಂಟ್ದೊಂದು ಏನೋ ಒಂದು ನೆಗೆಟಿವ್ ಅಬ್ಸರ್ವ್ ಮಾಡುತ್ತೆ ಅನ್ನೋದೊಂದು 1-2-3 ಜನ ಹೇಳಿದ್ರು. ಬಟ್ ನನಗೆ ಅದನ್ನು ಹೊರಗಡೆ ಬಿಸಾಕೋದಕ್ಕಂತೂ ನನಗಿಷ್ಟ ಇಲ್ಲ, ಹಂಗಾಗಿ ಅಲ್ಲೇ ಇಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಮನಿ ಪ್ಲ್ಯಾಂಟ್ ಹಾಕಬೇಕು ಬೆಳೆಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಬಟ್ ಇವಾಗ ವಿಷಯ ಗೊತ್ತಾದಮೇಲೆ ನನಗೆ ಆಚೆ ಹಾಕೋದಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ.
ಅದೇನು ನೆಗೆಟಿವ್ ಅಬ್ಸರ್ವ್ ಮಾಡಲಿ ಏನಾದರೂ ಮಾಡಲಿ ಅದು ಅಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಹಂಗೆ ಇಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಪಾಯಸ ಎಲ್ಲ ತಿಂದು ಇನ್ನು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಟೇಕ್ ಕೇರ್ ಆಲ್. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.